ಗದಗ ಜಿಲ್ಲೆ ಹಳ್ಳಿಕೇರಿ ಗ್ರಾಮ ಪಂಚಾಯತಿ ಅರಿವು ಕೇಂದ್ರ ಗ್ರಂಥಾಲಯ ನಮ್ಮದು. ನಾನಿಲ್ಲಿ 2007ರಿಂದ ಇಲ್ಲಿವರೆಗೂ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ನಮ್ಮ ಅರಿವು ಕೇಂದ್ರ ಗ್ರಂಥಾಲಯದಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದೀನಿ ಮತ್ತು ಮಕ್ಕಳಿಗೆ ಒಳ್ಳೊಳ್ಳೆಯ ಪುಸ್ತಕಗಳು ಕೂಡ ಇದ್ದಾವೆ. ಇಲ್ಲಿ 4-5ನೇ ತರಗತಿಗೆ 2 ವರ್ಷದಿಂದನೂ ಪ್ರಿಪೇರ್ ಆಗಿ ನವೋದಯ, ಮೊರಾರ್ಜಿ, ಆದರ್ಶ ಇನ್ನು ಮುಂತಾದ ಪುಸ್ತಕಗಳು ನಮ್ಮಲ್ಲಿ ದೊರಕ್ತವೆ. ಮತ್ತು ಸೆಕೆಂಡ್ PUC ಫಸ್ಟ್ PUC ಕೂಡ ನಮ್ಮಲ್ಲಿ ಇದ್ದವು, ಡಿಗ್ರಿಯೂ ಇದ್ದವು. ಮತ್ತು IAS, KS ಮತ್ತು PDO ಅವರು ಮತ್ತು ಅಬಕಾರಿ ಅಧಿಕಾರಿಗಳಿಗೆ ಇನ್ನೂ ಹಲವಾರು ರೀತಿಯ ನಮ್ಮಲ್ಲಿ ಪುಸ್ತಕಗಳು ದೊರೆತಾ ಇರ್ತವೆ. ಈ ಮುಂಡ್ರಗಿ ತಾಲೂಕು ಹಳ್ಳಿಕೇರಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಗೆ ಗ್ರಾಮ ಪಂಚಾಯತಿಲಿಂದ PDO ಅವರು ಮತ್ತು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಕೂಡ ನಮ್ಗೆ ಬೆಂಬಲ ಕೊಟ್ಟು ನಮ್ಮ ಅರಿವು ಕೇಂದ್ರಕ್ಕೆ ಒಳ್ಳೆಯ ಸವಲತ್ತನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಕೂಡ ಕಂಪ್ಯೂಟರು, ಫ್ಯಾನು ಮುಂತಾದ ಇತ್ಯಾದಿಗಳನ್ನು ಕೊಡಿಸಿರುತ್ತಾರೆ. ಮತ್ತು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕೂಡ ಅ ಆ ಇ ಅನ್ನೋ ಒಂದು ಸಣ್ಣ ಮಕ್ಕಳಿಗೆ ಉಪಯೋಗ ಆಗೋಂಥ ಒಂದು ಪುಸ್ತಕಗಳನ್ನು ನಾವು ತೊಗೊಂಬಂದಿದ್ದೀವಿ. ಮತ್ತು ಇನ್ನೊಂದು, ಮಕ್ಕಳಿಗೆ ಓದಕ್ಕೆ ಬರಲಿಲ್ಲ ಅಂದರೂ ಕೂಡ ನಾವು ಈ ಥರ ಅಕ್ಷರಗಳನ್ನು ಬರೆಯೋಕೆ ಈ ಥರ ಕೂಡ ಒಂದು ಕಾಪಿ ರೈಟಿಂಗ್ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದು ಕೂಡ ಈ ಥರ ಚಾಟ್ ಕೂಡ ನಮ್ಮಲ್ಲಿ ರೆಡಿ ಮಾಡಿದ್ದೀವಿ. ಎಲ್ಲ ಮಕ್ಕಳಿಗೆ ಅಕ್ಷರ ಬರಲಿಲ್ಲ ಅಂದರೂ ಕೂಡ ನಾವು ಬರುವಂಥ ಅಕ್ಷರಗಳನ್ನು ನಾವು ತಿದ್ದುಪಡಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಲೈಬ್ರರಿಯಲ್ಲಿ. ಸರ್, ಒಂದು ಕ್ವಶನ್ ಸರ್. ಏನಪ್ಪ ಏನು ಕ್ವಶನ್? ನಮಗೆ ಏನೇನು ಸಂದೇಶದ ಸರ್? ನಮ್ಮಲ್ಲಿ ಮಕ್ಕಳಿಗೆ ಬೇಕಾಗುವಂಥ ಕಥೆ ಪುಸ್ತಕಗಳದು, ನಾಟಕ ಪುಸ್ತಕಗಳದು, ನಿಮಗೆ ಯಾವ್ಯಾವ ಥರ ಬೇಕು ಅನ್ನೋದು ಕೂಡ ನೋಡ್ರಿ. ನಮ್ಮಲ್ಲಿ ನವೋದಯ ಅದಾವು, IAS ಅದು, ಗ್ರಾಮ ಪಂಚಾಯತಿ ಓದವು, ಇದು ನವೋದಯದ್ದು ಓದವು. ನಿಮ್ಗೆ ಯಾವ್ಯಾವ ಥರ ಬೇಕು ಆ ಥರ ಪುಸ್ತಕಗಳು ನಮ್ಮಲ್ಲಿ ದೊರೀತವೆ. ನಿಮ್ಗೆ ಕತೆ, ಕವನ ಏನು ಎಲ್ಲ ಥರನೂ ಅದು. ನೀವು ದಿನ ಬರ್ಕೊಂತಿದ್ರ ಇಲ್ಲಿ ದೊರಕುವಂಥ ಪುಸ್ತಕಗಳು ಹಲವಾರುಗಳದು. ಆ ಪುಸ್ತಕಗಳನ್ನು ನೀವು ನೋಡ್ಬೋದು. ಕಟ್ ಮಾಡಿ.
ಸರ್ ಗ್ರಂಥಪಾಲಕರು ನೀವೇನು ಸರ್? ಹೌದ್ರಿ ಬರ್ರಿ. ನೀವು ಗ್ರಂಥಾಲಯಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾವು 2007 ಬಂದೀವಪ್ಪ. ಈ ಮಕ್ಕಳಿಗೆ ಮತ್ತು ನಾಗರಿಕತೆಯರಿಗೆ ಏನೇನು ಚಟುವಟಿಕೆ ಮಾಡಿ ಸರ್? ನಾವೆಲ್ಲ ಥರನೂ ಮಾಡಿವಿ ಇಲ್ಲಿ. ನಾವು ಗ್ರಂಥಾಲಯದಲ್ಲಿ ಬೇಕಾದಂಥ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಯಾವ್ಯಾವ ಥರ ಬೇಕಪ್ಪ ಅನ್ನೋದು ನಾವಿಲ್ಲಿ ಎಲ್ಲ ಥರನೂ ನಾವೊಂದು ಪ್ರೋಗ್ರಾಮ್ಗಳನ್ನು ಮಾಡ್ಕೊತೀವಿ. ಹಂತವಾಗಿ ಮಾಡ್ತೀವಿ ನಾವು ಎಲ್ಲ ಮಕ್ಕಳಿಗೆ. ಇಲ್ಲಿ ಏನಪ್ಪ ಅಂದ್ರೆ 1ರಿಂದ 10ನೇವರೆಗೆ ಹುಡುಗರು ಬರ್ತಾರೆ, ಮತ್ತು ಹೊಳೆ 11, 12ನೇ ಹುಡುಗರು ಸೆಕೆಂಡ್ ಫಸ್ಟ್ PUC ಸೆಕೆಂಡ್ PUC ಅವ್ರು ಕೂಡ ಬರ್ತಾರೆ. ಏನಪ್ಪ ಎಲ್ಲ ಥರದ ಪುಸ್ತಕಗಳು ನಮ್ಮಲ್ಲಿವೆ. ಹೌದಾ? ನಮ್ಮ ಗ್ರಾಮೀಣ ಗ್ರಂಥಾಲಯದಲ್ಲಿ ದೊರೆಯಬೇಕಾದಂಥ ಪುಸ್ತಕಗಳು ಎಲ್ಲ ಅನೇಕ ಪುಸ್ತಕಗಳು ನಮ್ಮಲ್ಲಿ ದೊರೀತವು. ಮತ್ತು ನಾವು ಏನು ಮಾಡಿವಂದ್ರೆ ನೋಡ್ರಿ, ಈ ಥರ ಇಲ್ಲಿ ಅದ ನೋಡ್ರಿ, ಇದು ಎಲ್ಲ ನಾವೀಗ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಏನು ಮಾಡಿವಿ ಅಂದ್ರೆ ಒಂದೊಂದು ಹಂತವಾಗಿ ಚಟುವಟಿಕೆಗಳನ್ನು ಮಾಡ್ಸಕತ್ತೀವ್ರಿ. ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ, ಇದು ಮಾಸಗಳಂತ ಮಾಡಿ, ಮಾಸಗಳು ಮಕ್ಕಳಿಗೆ ಯಾವ ಥರ ಆಗ್ಬೇಕು ಮಾಸಗಳು ಅನ್ನೋದು ಮುಖ್ಯ. ಚಟುವಟಿಕೆ ಮುಖಾಂತರ ನಾವು ಈ ಥರ ಮಾಡಿವಿ. ಹೌದ್ರೆ ಮಕ್ಕಳಿಗೆ ಯಾವ ಥರ ಆಗ್ಬೇಕು ಎಲ್ಲ ಈ ಥರ ಮಾಡ್ಕೊತ ಬಂದ್ವಿ, ಮಾಸಗಳು ಮಾಡೀವಿ. ನೆಕ್ಸ್ಟು ಇಲ್ಲಿ ನೋಡ್ರಿ, ವಿಭಕ್ತಿ ಪ್ರತ್ಯಯಗಳು ಈ ಥರ ಅಂತಂದರೆ ವಿಭಕ್ತಿ ಪ್ರತ್ಯಯಗಳಂತ ಮಕ್ಕಳಿಗೆ ಮಾಡೀವಿ. ನೆಕ್ಸ್ಟು ನೋಡ್ರಿ, ನೆಕ್ಸ್ಟು ಈ ಥರ ಮಾಡೀವಿ. ಮತ್ತೆ ಮಕ್ಕಳಲ್ಲಿ ಚಟುವಟಿಕೆಗಳನ್ನು ಈ ಕೂಡ ಈ ಥರ ಮಕ್ಕಳಲ್ಲಿ ಒಂದು ಅಭಿರುಚಿಯನ್ನು ಮಾಡಿವಿ ನಾವು. ಯಾವ ಥರ ಮಾಡ್ಬೇಕು ಅನ್ನೋದು ಹೂವು ಮಾಡಿದ್ದೀವಿ. ನೋಡ್ರಿ, ನವಿಲುಗಳನ್ನು ಕೂಡ ಮಾಡಿದ್ದೀವಿ. ನವಿಲುಗಳನ್ನು ಮಾಡಿಸಿ ಮಕ್ಕಳ ಕೈಲಿ. ಹೊಳ್ಳಿ ಇದು ನೆಕ್ಸ್ಟ್ ಇದು ಕನ್ನಡ ವರ್ಣಮಾಲೆ. ಹೌದಾ? ನಾವು ವರ್ಣಮಾಲೆಯನ್ನು ಏನು ಮಾಡಿವಿ ಅಂದ್ರೆ ಎಲ್ಲ ಮಕ್ಕಳಿಗೆ ಬರಲಿಲ್ಲ ಅಂದ್ರೂ ಕೂಡ ನಾವು ಈ ಥರ ಒಂದೊಂದು ರೌಂಡಾಗಿ ಈ ಥರ ಇದರಲ್ಲಿ ಕಾಣಬೇಕು. ಹೌದಾ? ಹೌದಾ? ಈ ಥರ ಈ ಥರ ಈ ಥರ ಹೌದಾ? ಇದು ಈ ಥರ ಹೌದಾ? ನೆಕ್ಸ್ಟು ನೋಡ್ರಿ, ಅವ್ರ ಚಟುವಟಿಕೆ ಮುಖಾಂತರವಾಗಿ ಇದನ್ನು ಡೋಲ್ ಮಾಡಿದ್ದೇವೆ. ಈ ಥರ ಬುಡಬಡಿಕೆ ಅಂತ ಮಕ್ಕಳಲ್ಲಿ ಏನು ಮಾಡಿವಿ ಅಂದ್ರೆ ಇದನ್ನು ಮಕ್ಕಳಿಗೆ ಅವ್ರ ಚಟುವಟಿಕೆ ಇದ್ರ ಮುಖಾಂತರ ಅವ್ರು ಯಾವ ಥರ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದು ಈ ಥರ ಇದರಲ್ಲಿ ಏನಪ್ಪ ಅಂದ್ರೆ ನಾವು 1-2 ಟೀ ಕುಡಿಯೋ ಗ್ಲಾಸ್ಲಿ ಅಂತ ಹೇಳ್ಕೊಂಡು ಅದಕ್ಕೆ ಏನು ಬೇಕೋ ಆ ಸಪೋರ್ಟ್ ಆಗಿ ನಮ್ಮ ಮಕ್ಕಳಿಗೆ ಹೇಳ್ತೀವಿ. ಈ ಥರ ನಾ ಚಟುವಟಿಕೆ ಹೇಳೋ ಮುಖಾಂತರ ಮಕ್ಕಳು ಕೂಡ ಮಾಡ್ತಾರೆ. ನೋಡಿ, ನೆಕ್ಸ್ಟು ಗನ್ನು ಕೂಡ ಮಾಡಿವಿ ನಾವು. ಗನ್ನು ಇದು ಏನಪ್ಪ ಅಂದ್ರೆ 2 ಮ್ಯಾಚ್ ಬಾಕ್ಸು, ಆ ಬಿಳಿ ಪೇಪರ್ಸು ಎಲ್ಲ ಥರದನ್ನು ತೆಗೆದುಕೊಂಡು ನಾವು ಏನು ಮಾಡಿವಿ ಅಂದ್ರೆ ಇವನ್ನ ಒಂದು ಗನ್ನು ಮಾಡಿಸಿವಿ ಮಕ್ಕಳ ಕೈಲಿ. ನೆಕ್ಸ್ಟು ನವಿಲು ಕೂಡ ಮಾಡಿಸಿವಿ. ನವಿಲಿದ್ದೇನೆ, ನವಿಲು. ಹೌದಾ? ಮಕ್ಕಳಲ್ಲಿ ನವಿಲುಗಳನ್ನು ಮಾಡಿಸಿದ್ದೀವಿ ಏನ್ರಿ. ನೆಕ್ಸ್ಟು ಇದು ಇಲಿ. ಈ ಥರ ಇಲಿ ಮಾಡಿವ್ರಿ ನಾವಲ್ಲಿ. ಇದು ಹೆಂಗಪ್ಪ ಅಂದ್ರೆ ಮ್ಯಾಥ್ಸ್ ಮುಖಾಂತರ ನಾವು ರೌಂಡಾಗಿ ಒಂದು ರೊಟ್ಟೆ ಆಕಾರವಾಗಿ ಮಕ್ಕಳಿಗೆ ಒಂದು ವೃತ್ತಾಕಾರ ಮಾಡಿ ತ್ರಿಕೋನ ಮಾಡಿಕೊಂಡು ಅದರಲ್ಲಿ 4 ಭಾಗ ಆದಲ್ಲಿ 1 ಭಾಗ ಕಟ್ ಮಾಡಿಕೊಂಡು 3 ಭಾಗದಲ್ಲಿ ನಾವೇನು ಮಾಡಿವಿ ಅಂದ್ರೆ ಇಲಿ ಮಕ್ಕ ಮಾಡ್ಕೊಂಡ್ವಿ, ಬಾಲ ಮಾಡ್ಕೊಂಡ್ವಿ, ಪಟ್ಟಿಗಳನ್ನು ಮಾಡ್ಕೊಂಡ್ವಿ. ಈ ಥರ ಕುಂತ್ರೆ ಏನಪ್ಪ ಅಂದ್ರೆ ಇಲಿ ಮುಖ ಈ ಥರ ಮಾಡಿದ್ವಿ. ನೆಕ್ಸ್ಟ್ ಇದು ಒಂದು ಕಿಳೆ ಕ್ಯಾತರ್ಕಟಿ, ಒಂದು ಟೀ ಕಪ್ನಲ್ಲಿ ಒಂದು ಪೈಪು ಮತ್ತು ಇದನ್ನು ತಗೊಂಡು ಈ ಥರ ಮಾಡಿದ್ದೇವೆ. ನೆಕ್ಸ್ಟು ಎಲೆ ಮುಖಾಂತರ ಮಕ್ಕಳಿಗೆ ಕೀಟನಾಶಕಗಳು ಯಾವ ಥರ ಬರ್ತಾವೋ ಎಲೆಯಲ್ಲಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ಇದನ್ನು ಮಾಡಿದ್ವಿ ನಾವು. ಈ ಥರ ಹೌದ್ರೆ ಈ ಥರ ಕೂಡ ಮಾಡಿದ್ದೀವಿ. ಸುರ್ಪನ್ ಹೂವುಗಳನ್ನು ಮಾಡಿದ್ದೀವಿ. ಇದು ಕೂರನ್ನು ನಾವೇನಪ್ಪ ಅಂದ್ರೆ ಪೇಪರ್ ಮುಖಾಂತರವಾಗಿ ಈ ಕೂಡ ಮಾಡಿದ್ದೀವಿ. ಗೊಂಬೆ ಚಿತ್ರ ಬೆಕ್ಕಿನ ಆಕಾರವಾಗಿ ಇದು ಕೂಡ ಮಾಡಿದ್ದೀವಿ. ನೋಡಿರಿ, ಮಕ್ಕಳಿಗೆ ಒಂದು ಅಭಿಲಾಷೆ ಈ ಥರ ಏನ್ರಿ. ನೆಕ್ಸ್ಟ್ ಕಡೆ ಮಕ್ಕಳಲ್ಲಿ ಇದು ಈ ಥರ ಹೂ ಕಾಣ್ತೈತೆ. ಹೂ ಕಂಡ್ರೆ ನಾವು ಇದರಲ್ಲಿ ಒಂದು ಪೇಪರ್ಸ್ ಅಂತ ತೊಗೊಂಡು ಇದರಲ್ಲಿ ಒಳಗಡೆ ಒಂದು ಬೇರೆ ಇದೆ. ಈ ಥರ ಜಗ್ಗಿಬಿಟ್ರೆ ಈ ಥರ ಒಬ್ಬರು ಗಿಡ ನಡೆಸ್ತಾ ಇದ್ದಾರೆ, ಒಬ್ಬರು ಗಿಡಕ್ಕೆ ನೀರು ತರ್ತಾ ಇದ್ದಾರೆ. ಆಲ್ರೆಡಿ ಅವ್ರಿಗೆಲ್ಲ ಈ ಥರ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇದರಲ್ಲಿ ಟೀ ಕಪ್ನಲ್ಲಿ ಈ ಕೂಡ ಇದನ್ನು ಮಾಡಿಸ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆ ಮಕ್ಕಳಿಗೆ ಅಭಿಲಾಷವಾಗಿ ಕಾಣುವಂಥ ಒಂದು ದೃಶ್ಯದಲ್ಲಿ ಕಾಣ್ತಾ ಇದೆ. ನೆಕ್ಸ್ಟು ಇದರಲ್ಲಿ ಮಲ ಮಾಡಿದ್ದೇವೆ ಸರ್. ಇದು ಮಲ ಪೇಪರ್ಸ್, ಒಂದು ಪೇಪರ್ನಲ್ಲಿ ಮಲಗಳನ್ನು ಮಾಡಿದ್ದೇವೆ.
ನೆಕ್ಸ್ಟು ಇದು ಕಪ್ಪೆ. ಇದು ಹಿಂದ್ಗಡೆ ಮುಟ್ಟಿದ್ರೆ ಈ ಥರ ಮುಟ್ಟಿದ್ರೆ ಅದೇ ಜಿಗಿತೈತ್ರಿ ಅದು, ಈ ಥರ ಜಿಕ್ಕೊಂತ ಹೋಗ್ತೈತಿ. ನೆಕ್ಸ್ಟ್ ಕಟ್ ಮಾಡಿ. ನಮ್ಮ ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಗ್ರಾಮ ಪಂಚಾಯತಿ ಅರಿವು ಕೇಂದ್ರ ಗ್ರಂಥಾಲಯ ಹಳ್ಳಿಕೆರೆಯಲ್ಲಿ ಬೆಳಗ್ಗೆ 9 ಗಂಟೆ ಒಳಗೆ ಒಂದು ಬರ್ತಾರೆ. ನೆಕ್ಸ್ಟು ನಾವು 9 ಗಂಟೆಗೆ ತೆಗಿತೀವಿ, 10 ಗಂಟೆ ಒಳಗೆ 9 ಗಂಟೆಲಿಂದ 10 ಗಂಟೆ ಅಂದರೆ 9:15 ನಿಮಿಷ ನಮ್ಮ ಲೈಬ್ರರಿಯಲ್ಲಿ ಕಳೀತಾರೆ ಬೆಳಗ್ಗೆ. ಸಾಯಂಕಾಲ 4:25ರಿಂದ 7 ಗಂಟೆ ಮಟನ್ ಇರ್ತಾರೆ. ಮತ್ತು ಊಟ ಗೀಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ಕೊಂಡು ಮತ್ತು ಮಕ್ಕಳು ಏನು ಮಾಡ್ತಾವೆ, ನಾವು ಓದೋಕೆ ಅಭ್ಯಾಸಗಳಾಗ್ತಾವೆ, ಮನೆಯಲ್ಲಿ ನಮ್ಗೆ ಅಭ್ಯಾಸ ಆಗಲ್ಲ ಅಂತೇಳಿ ಮಕ್ಕಳು ಒಳ್ಳೆ ಲೈಬ್ರರಿ ಕೂಡ ಬರ್ತಾರೆ. ಈಗ ಆಲ್ರೆಡಿ ಟೈಮು 8 ಗಂಟೆ ಆಗಿದೆ, ಮಕ್ಕಳು ಇನ್ನೂ ಓದ್ತಾ ಇದ್ದಾರೆ. ಇವತ್ತೊಂದು ಚಟುವಟಿಕೆಗಳನ್ನು ಮಾಡಿಸಿದ್ದೆ. ಇವತ್ತೇನು ಚಟುವಟಿಕೆ ಮಾಡಿದ್ರಮ್ಮ? ಏನಮ್ಮ ನಿನ್ನ ಹೆಸರು? ಇವತ್ತ ಏನೇನು ಮಾಡಿದಿ? ಗನ್ ಮಾಡಿದಿ. ಯಾವ ಥರ ಗನ್ ಮಾಡಿದಮ್ಮ? ಹಾಳೆ ತಗೊಂಡು ಮಾಡಿದಿ. ನೀ ದಿನ ಬರ್ತೀಯಲ್ಲಮ್ಮ, ಇಲ್ಲಿ ಏನೇನು ಓದ್ತೀಯಮ್ಮ ನೀನು? ಕವನಗಳು, ಸ್ಟೋರಿ, ಮತ್ತೆ ನಮ್ಮ ಕ್ಲಾಸ್ದಾಗಿರೋ ಪುಸ್ತಕ. ಎಸ್, ಕೂತ್ಕೊ. ನೀನೇನು ಮಾಡ್ತಪ್ಪ? ನಾನು ಲಘುನ ಬರ್ತೀನಿ ಸರ್. ಅಲ್ಲಿ ಯಾವ್ಯಾವ ನಾವೇನೇನು ಗುರಿ ಇರ್ತಾವೆ, ಒಂದು ಬುಕ್ ಓದಿದ್ರು ಸರ್, ಕವಿ ಇದ್ದಾರೆ, ಹಾಡು ಬರ್ದಿರ್ತಾವೆ ಸರ್, ಹೂ ಬರ್ದಿರ್ಸ್ ಮತ್ತು ಕಂಪ್ಯೂಟರ್ ಕಳ್ಸುತ್ತಾರೆ ಸರ್. ನೀವು ಕಳ್ಸುತ್ತೆ ಯಾವ ಸರ್? ಮತ್ತೆ ಇದನ್ನು ನೋಡ್ತೀವಿ ಸರ್. ಮತ್ತೆ ಚಟುವಟಿಕೆಗಳು ಮಾಡ್ತೀವಿ ಸರ್. ಚಟುವಟಿಕೆ ನೀನು ಮಾಡಿಯಲ್ಲಪ್ಪ? ಎಸ್. ನೀವೇ ಮಾಡ್ಯಮ್ಮ? ನೀವೇ ಮಾಡಿದಿ? ಗನ್ ಮಾಡಿ. ಮತ್ತ ಇಲಿ ಮಾಡಿದಿ. ಎಸ್. ನೀನೇನು ಮಾಡ್ಯಮ್ಮ? ಹಾಂ, ಎಸ್. ನೀವೆಲ್ಲ ದಿನ ಬರ್ತೀರಿ ಹೌದಲ್ಲ? ನೀವು ದಿನ ಬಂದ್ರು ಕೂಡ ನಮ್ಮ ಲೈಬ್ರರಿಯಲ್ಲಿ ನೋಡ್ರಿ IAS, KS, IPS ಮತ್ತು ಕರ್ನಾಟಕ ವಿಕಾಸ ಈ ಎಲ್ಲ ಥರನೂ ನಮಗೆ ಯಾವ ಥರ ಬುಕ್ಸ್ಗಳು ಬೇಕೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಲ ಥರನೂ ನಮ್ಮಲ್ಲಿ ಸಿಗ್ತಾವೆ. ಮಕ್ಕಳಿಗೆ 4ನೇ ತರಗತಿ 5ನೇ ತರಗತಿಗೆ ಮತ್ತು ಹೀಗೆ ಪ್ರಿಪೇರ್ ಆಗಿ ಅಡ್ವಾನ್ಸ್ ಆಗಿ ನವೋದಯ, ಸೈನಿಕ, ಮುರಾರ್ಜಿ, NMMS ಮತ್ತು ಎಲ್ಲ ಮಕ್ಕಳಿಗೆ ಓದೋಂಥ ಪುಸ್ತಕಗಳು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಸಿಗ್ತವೆ. ಯಾಕಂದ್ರೆ ನಮ್ಗೆ ಹಲವಾರು ಪುಸ್ತಕಗಳನ್ನು ನಮ್ಮ ಹಳ್ಳಿಕೇರಿ ಗ್ರಾಮದಲ್ಲಿ ಸಾರ್ವಜನಿಕರಿಂದ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅದು ಪುಸ್ತಕ ಜೋಳಿಗೆ ಎಂಬ ಒಂದು ಪುಸ್ತಕ ಜೋಳಿಗೆಯಿಂದ ನಾವು ಒಂದು ಸಂಗ್ರಹಣೆ ಮಾಡಿ ಇವತ್ತಿಗೆ ನಮ್ಗೆ IAS, KS ಮತ್ತು PDO ಎಲ್ಲ ಥರದ ಪುಸ್ತಕಗಳು ನಮ್ಮಲ್ಲಿ ದೊರಕುತ್ತವೆ. ನಮ್ಮ ಗ್ರಾಮೀಣ ಮಟ್ಟದಲ್ಲಿ ದೊರಕಬೇಕಂತ ಎಷ್ಟೋ ಆಲೋಚನೆಗಳು ನನ್ನಲ್ಲಿತ್ತು. ಇವತ್ತಿಗೆ ಅದು ದೊರಕೈತಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನನಗೆ ಬರ್ಬೇಕು. ಏನಂದ್ರೆ ಇನ್ನೂ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ಗಳು ಬೇಕು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಅನುಕೂಲ ಆಗ್ತೈತೆ ಅಂತ. ವಿದ್ಯಾರ್ಥಿಗಳಿಗೆ ಇದರಲ್ಲಿ 2 ಕಂಪ್ಯೂಟರ್ಗಳಿವೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಂಪ್ಯೂಟರ್ ಬರಬೇಕು. ಮತ್ತು ನಾನು ದಿನ ಮಕ್ಕಳಿಗೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ಮಾಡಿಸ್ತಾ ಇದ್ದೀನಿ. ನೋಡ್ರಿ, ದಿನಕ್ಕೊಂದೊಂದು ಚಟುವಟಿಕೆ ಅವ್ರಿಗೆ ಕಡ್ಡಿ ಮುಖಾಂತರ ಆಯ್ತು, ಹಾಳೆ ಮುಖಾಂತರ ಆಯ್ತು, ಹಲವಾರು ಚಟುವಟಿಕೆಗಳನ್ನು ನಾನು ಮಾಡಿಸ್ತಾ ಇದ್ದೀನಿ. ಈ ನವಿಲುಗಳನ್ನು ಮಾಡಬೇಕಾದ್ರೆ ರಟ್ಟು ಮತ್ತು ಹಾಳೆಗಳನ್ನು ತೆಗೆದುಕೊಂಡು ಆ ಮಕ್ಕಳಿಗೆ ನಾನು ಚಟುವಟಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದು ಫೋಟೋ. ಸರಿ, ಏನಪ್ಪ ನಿನ್ನ ಹೆಸರು? ಪ್ರಮೋದ್. ಎಷ್ಟನೇ ಕ್ಲಾಸು? 5th. ನೀ ಕಂಪ್ಯೂಟರ್ನಲ್ಲಿ ಏನು ಮಾಡ್ತಿದ್ದೆ? ಕನ್ನಡ ಟೈಪಿಂಗ್. ಕನ್ನಡ ಟೈಪಿಂಗ್ ಏನು ಬರೆಯಾಕತ್ತಿದ್ದೀನಿ ನೀನು? ಏನು ಮಾಡ್ತಿ? ಪುಸ್ತಕಗಳನ್ನು ಎಂಟ್ರಿ ಮಾಡ್ತಾ ಇದೆಯಾ? ನಿನಗೆ ಇದನ್ನೆಲ್ಲ ಯಾರು ಕಲಿಸಿದ್ದಾರೆ? ಗ್ರಂಥಪಾಲಕರು ಕಲಿಸಿದ್ದಾರೆ. ಈಗೆಲ್ಲ ನೀನು ಟೈಪಿಂಗ್ ಮಾಡ್ಯಪ್ಪ ಅದನ್ನು? ಎಸ್. ಈ ಕಡೆ ಒಟ್ಟ ಟೋಟಲ್ ಆಗಿ ಎಷ್ಟು ಪುಸ್ತಕಗಳನ್ನು ಮಾಡಿದ್ಯಪ್ಪ ನೀನು? 869. ಒಟ್ಟು ದಿನ ಬರ್ತೀಯ ನೀನು? ಹಾಂ. ನವೋದಯ ಕಲ್ಕರಪ್ಪ. ಹಾಂ, ಎಸ್. ನಮ್ಮ ಹಳ್ಳಿಕೇರಿ ಗ್ರಾಮದಿಂದ ಎಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ
ಗುರು ಹಿರಿಯರು ಮತ್ತು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರಿ, ಬರ್ರಿ ಯಾರವ್ರ ಈ ಥರ ಸೇರಿಸ್ರ ಅವನು ಅಗಲಾಗ ನಿಂತ್ಕೊಳ್ರಿ. ಈ ಥರ ಸೇರಿಸಿದ್ರೆ ರೊಕ್ಕ ಯಾವ ಕಡೆ ಐತಿ? ಸೇರಿಸಿದ್ರು ಅವ್ರು ಸೇರಿಸಿದ್ರು ಈ ಥರ ಸೇರಿಸಿಲ್ಲ. ಈ ಒಂದು ರಬ್ಬರ್ ಹಾಕಿ ಇದಕ್ಕೆ ತಗೊಂಡಿಲ್ಲ ಒಂದು ಫುಡ್ ಬರ್ತದೆ. ಆ ಫುಡ್ಡಲ್ಲಿ ಸೇರಿಸಿದ್ರ ಅಲ್ಲಿ ತೆಗೆದು ನೋಡಿದ್ರೆ
ಮಮತೆ ಕೊಟ್ಟೋಳು ಭಾರತ ಮಾತೆ. ಜಗವೇ ಸಂಗೀತ
ಬಳುವಳಿಯು ಯಾರು ಎಲ್ಲಿರಲಿ ಹೇಗೆ ನಡೆದಿರಲಿ ಕನಸೇ ನಮ್ಮ ಜೊತೆಯು ನಾಳೆ ಹಾದಿಯಲಿ ಹಳೆಯ ನೆನಪಿರಲಿ ನಗುವೆ ನಮ್ಮ ಕಥೆಯು ಯಾವ ಹಾಡುಗಳು ಹೇಗೆ ಸ್ಪಂದಿಸಲಿ ಅದುವೇ ನಮ್ಮ ಕಲೆಯು ಸ್ನೇಹ ಹೃದಯದ ಚಿಲಿಪಿಲಿಯೋ ಸುಂದರ ಲೋಕವಿದು ಹರಿಗಮಗಳೇ ಚರ ಸೂರ್ಯ ಚಂದ್ರ ಶ್ರುತಿಗಳೇ ಹಗಲಿಗೆ ಬೆಳಕಿನ ಪಲ್ಲವಿ ಬೆಳಕು ನೆರಳಿನ ಬಲಿ ಈ ಕಾಲವೇ ಪ್ರೀತಿಯ ಪಲ್ಲವಿ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಏಜು ಕುಂದೂರು ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ
ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತ್ತಲಿಯೆಲ್ಲೆಲ್ಲೂ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ವಿದ್ಯುತ್ ನೀಡುವೆ, ಬಯಲಲಿ ಕಾಡಲಿ ಕಲಕಲ ಹರಿಯುತ ನಾಟ್ಯವ ಮಾಡುವೆ. ಮಂದಗಾಮಿನಿ ಶಾಂತಿವಾಹಿನಿ ಚಿರನೂತನ ಚೇತನದಾತೆಯು ನೀನೇ ದಕ್ಷಿಣ ಮಂದಾಕಿನಿ. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕಡೆಯೊಂದು ಫಲ ಕೊಡು ಕಡೆಯೊಂದು, ಸಾಗರದಲ್ಲಿ ನದಿಗೆಂದು ಸಂಗಮವು. ತೌರಿನ ಮನೆಯುವುದು ಗಂಡನ ಮನೆಯೊಂದು, ಹೆಣ್ಣಿಗೆ ಇದೆಯೆಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಂಗಿಯು ಎಲ್ಲ ದೂರವು. ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು, ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದೆಯು ಸಿಕ್ಕಿದವೇ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಈ ಕಾವೇರಿ, ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ.
ಕರೆದಿಡಿ ನೋಡಿ ಸಂಗಮಕ್ಕೆ ಹೃದಯದ ಹೊಲದಲ್ಲಿ ಒಲವಿನ ಬೆಳಕಂದು ಜೀವಗಳೊಂದಾದ ಸಂಭ್ರಮದೇ ಸಾಗರ ಕಾಣಲು ಎದೆಯಲ್ಲಿ ವೇಗವು ಒಡಲಲ್ಲಿ ಕಂಪನ ಸ್ಪರ್ಶದ ಸುಖ ಕಲ್ಪನೆ ತಂದಿದೆ ಏನೋ ರೋಮಾಂಚನ ಯಾವ ಬಂಧವೋ ಸೃಷ್ಟಿ ಸ್ಪಂದವೋ ಆಯಸ್ಕಾಂತದ ಸೇತವ ಹರಿಯದ ತುಡಿತವ ಮನಸ್ಸು ತೇಲಾಡಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ ಹೃದಯದ ಕಡಲಲ್ಲಿ ಆಸೆಯ ಅಲೆಯೆದ್ದು ಹೊಂದಿದೆ ಭೋರೆಂದು ವಿರಹದಲ್ಲಿ ಬೆರೆಯುತ್ತ ತನ್ನಲ್ಲಿ ತಣಿಸುವ ನದಿಗಾಗಿ ಕಾದಿದೆ ನೋಡೆಂದು ತವಕದಲ್ಲಿ ಲಂಚೆಯ ಅಡೆಯಲು ಮೀರುತ್ತ ಧಾವಿಸಿ ಸಾಗರ ಹರಸಿದೆ ತನ್ನನ್ನೇ ಮರೆತು ಕಡಲಲ್ಲಿ ಬೆರೆತು ಧನ್ಯವು ತಾನಾಗಿದೆ ಪ್ರಕೃತಿ ನಿಯಮವೋ ಪ್ರೇಮದ ಧರ್ಮವೋ ಕರೆಸೇರುತ್ತ ಓಡುವ ಅಲೆಯಾತನೆಯಲ್ಲಿ ಪ್ರೇಮ ಹಾಡಾಗಿದೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಓ ಜೀವನದಿ ಈ ಕಾವೇರಿ